ಸಿ.ಟಿ. ರವಿ ಅವರ ಉತ್ತರಾಧಿಕಾರಿ ಯಾರು? ನಮ್ಮ ಪಕ್ಷದ ಕಾರ್ಯಕರ್ತ. ನಾವು ಸಿದ್ಧಾಂತಬದ್ಧ ಕಾರ್ಯಕರ್ತರನ್ನೇ ಉತ್ತರಾಧಿಕಾರಿ ಮಾಡ್ತೀವಿ. ಸಿದ್ಧಾಂತಹೀನರು ಮಾತ್ರ ಬೇರೆ ಆಲೋಚನೆ ಮಾಡ್ತಾರೆ. ನಮ್ಮ ಕಾರ್ಯಕರ್ತನೇ ನಮ್ಮ ಉತ್ತರಾಧಿಕಾರಿ. ಓಕೆ. ಜೈಲಿನೊಳಗೆ ಆಗ್ತಾ ಇರೋ ಇದೊಂಥರ ಲಾಡ್ಜ್, ಗೌರ್ಮೆಂಟ್ ಲಾಡ್ಜ್ ಆಗ್ಬಿಟ್ಟಿದೆ, ಗೌರ್ಮೆಂಟ್ ರೆಸಾರ್ಟ್ ತರ ಕಾಣಿಸ್ತಾ ಇದೆ. ಬದಲಾವಣೆ ಎಲ್ಲಿಂದ ಆಗ್ಬೇಕು? ಬಿಜೆಪಿ ಇದ್ದಾಗ್ಲೂ ಆಗಿತ್ತು, ಕಾಂಗ್ರೆಸ್ನವರು ಮುಂದುವರಿಸ್ಕೊಳ್ತಾ ಇದ್ದಾರೆ. ಸುಧಾರಣೆ ಆಗಬೇಕು, ಇಲ್ಲಾಂದ್ರೆ ಜೈಲಿನ ಬಗ್ಗೆ ಭಯನೇ ಹೋಗ್ಬಿಡುತ್ತೆ. ಜೈಲಿಗೆ ಹೋಗಿ ಬಂದವರೆಲ್ಲ ನಾವೇನೋ ಯುದ್ಧ ಗೆದ್ದು ಬಂದಿದ್ದೀವಿ ಅನ್ನೋ ತರ ಬೀಗ್ತಾರೆ. ಯಾವ ಕಾರಣಕ್ಕೆ ಜೈಲಿಗೆ ಹೋಗಿದ್ರು ಅಂತ ಬೇಕು. ಸ್ವತಂತ್ರ ಹೋರಾಟಗಾರರಲ್ಲ ಇವರು ಜೈಲಿಗೆ ಹೋದವರೆಲ್ಲ. ಯಾವ ಹಿನ್ನೆಲೆಯಲ್ಲಿ ಜೈಲಿಗೆ ಹೋಗಿದ್ರು ಅನ್ನೋದನ್ನ ನೋಡಿ ಸಮಾಜ ಅವ್ರನ್ನ ಗುರುತಿಸ್ಬೇಕು. ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋದವ್ರನ್ನು ಯುದ್ಧ ಗೆದ್ದು ಬಂದಂಗೆ ಸ್ವಾಗತ ಮಾಡೋದು, ರೇಪ್ ಮಾಡಿ ಜೈಲಿಗೆ ಹೋದವನು ಯುದ್ಧ ಗೆದ್ದು ಬಂದಂಗೆ ಸ್ವಾಗತ ಮಾಡೋದು ಒಳ್ಳೆ ಲಕ್ಷಣ ಅಲ್ಲ. JDS ಜೊತೆಗೆ ಫ್ರೆಂಡ್ಶಿಪ್ ಏನ್ ಅನ್ಸುತ್ತೆ ಸಿ.ಟಿ. ರವಿ ಅವರಿಗೆ ವೈಯಕ್ತಿಕವಾಗಿ? ಬಿಜೆಪಿ JDS NDA ಮಿತ್ರ ಪಕ್ಷಗಳು, ಹಾಗಾಗಿ ನಾವು ಮಿತ್ರರೇ. ನಮಗಿದು ರಾಜ್ಯದಲ್ಲಿ ಬಲವಂತದ ಮದುವೆ ತರ ಕಾಣಿಸ್ತಾ ಇದೆ. ಹೈಕಮಾಂಡ್ ಅವ್ರು ಹೇಳಿದ್ರು ಬಲವಂತವಾಗಿ ಮದುವೆ ಆಗಿದ್ದಾರೆ, ಸಂಸಾರ ಮಾತ್ರ ಮಾಡಲ್ಲ, ಒಟ್ಟಿಗೆ ನಾವು ಹೋಗಲ್ಲ. ಹಂಗೇನಿಲ್ಲ, ಯಾವ್ದು ಒಂದು ಲಾಜಿಕಲ್ ಎಂಡಿಂಗ್ ತಗೊಂಡು ಹೋಗ್ಲಿಲ್ವಲ್ಲ ಸರ್? ಹಂಗೇನಿಲ್ಲ. 28ರ ಎಲೆಕ್ಷನ್ ನಂತರ ನೋಡಿ, ಅಧಿಕಾರ ಅನ್ನುವಂಥ ಕೂಸು ಕೂಡ ಹುಟ್ಟಿರುತ್ತೆ.